ಖರ್ಗೆ ಅವರು ಈ 96ರಾಗ CLP ನಾಯಕ ಆಗಿದ್ದೆ, ಮುಂದೆ ನಾ CM ಆಗ್ಬೇಕಂತ ಆಸೆ ಇತ್ತು. ಮತ್ತು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ. 6 ತಿಂಗಳಿಂದ ಪಕ್ಷದ ಚುಕ್ಕಾಣಿ ಹಿಡಿದು SM ಕೃಷ್ಣ ಅವರು CM ಆಗ್ಬೇಕಾಯ್ತು. ಅದು ಅಧಿಕಾರಕ್ಕೆ ನಾ ಅಪೇಕ್ಷಿಸಿಲ್ಲ ಅಂತಂದು ಪರೋಕ್ಷವಾಗಿ ಅಸಮಾಧಾನ ಅವ್ರಿಗೆ. ನೋಡಿ, ಯಾವಾಗೋ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಯಾಕಂದರೆ ಅವರು ಭಾಳ ಹಿರಿಯ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಒಬ್ಬ ನಾಯಕರು. ಆದಾಗ್ಯೂ ಒಬ್ಬ ದಲಿತ ಅದ ಅಂಥೇಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ನವರು. ಅವಾಗ SM ಕೃಷ್ಣ ಅವ್ರು ತೊಗೊಂಡು ಬಂದರು. ಈಗಲೂ ಮಾಡ್ಬೋದಾಗಿತ್ತು, ಮೊನ್ನೆ ಸಿದ್ದರಾಮಯ್ಯನವ್ರ ಬದಲಿ ಮಾಡ್ಬೋದಾಗಿತ್ತು. ಈಗಲೂ ನಡೆದೈತಲ್ಲ, ಈಗಲೂ ಬದಲಾವಣೆ ಮಾಡ್ಬೇಕಂತಾರೆ. ಈಗಾದ್ರೂ ಮಾಡಲಿ, ತೋರಿಸಲಿ ಕಾಂಗ್ರೆಸ್ನವರು. ಪಾಪ ಭಾಳ ದೊಡ್ಡ ಅನ್ಯಾಯ ಕಾಂಗ್ರೆಸ್ನಾಗ ಆಗಿದ್ದು. ಅಂಬೇಡ್ಕರ್ ಅವ್ರಿಗೆ ಹಂಗೆ ಅನ್ಯಾಯ ಆಯಿತು ಕಾಂಗ್ರೆಸ್ನಿಂದ, ಹಂಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಮುಖ್ಯಮಂತ್ರಿ ಹುದ್ದೆದಾಗ ಅನ್ಯಾಯ ಆಗಿದೆ. ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್ಸು. ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು, ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು. ದಿಲ್ಲಿಯಲ್ಲಿ ಅವ್ರ ಅಂತ್ಯ ಕ್ರಿಯೆ ಮಾಡಲಿಕ್ಕೆ ಅವ್ರಿಗೆ ಅವರ ಇದನ್ನು ಪಾರ್ಥಿವ ಶರೀರವನ್ನು 100 ಎಕರೆ ಗಾಂಧಿಗೆ ಕೊಟ್ಟರು, ಇಂದಿರಾ ಗಾಂಧಿ ಕೊಟ್ಟರು, ನೆಹರು ಕೊಟ್ಟರು, ರಾಜೀವ್ ಗಾಂಧಿ ಕೊಟ್ಟರು. ಯಾವುದೇ ಸಂವಿಧಾನಾತ್ಮಕ ಹುದ್ದೆ ಇಲ್ಲಾರ್ದಂಥ ಸಂಜಯ್ ಗಾಂಧಿಗೆ ದಿಲ್ಲಿಯಲ್ಲಿ ಅವರ ಏನು ಇದನ್ನು ಕೊಡಲಿಕ್ಕೆ ಮಾಡಿದ್ರು, ಸಮಾಧಿ ಮಾಡ್ಲಿಕ್ಕೆ. ಆದರೆ ಅಂಬೇಡ್ಕರ್ ಅವ್ರು ಕೊಡಲಿಲ್ಲ. ಪಾಪ ಈಗ ಅದೇ ಪರಿಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಮುಖ್ಯಮಂತ್ರಿನೂ ಮಾಡಲಿಲ್ಲ. ಈಗೆಲ್ಲ ಕಾಂಗ್ರೆಸ್ ಇಡೀ ದೇಶನಾಗ ಸತ್ಯಾನಾಶ ಆಗಿ ಹೋಗ್ಯದ. ಹಾಳೂರಿಗೆ ಇದ್ದವನೇ ಗೌಡ ಅಂತ ನಮ್ಮಲ್ಲಿ ಏನು ಗಾದೆ ಮಾತಾಡಿಲ್ಲ. ಹಂಗೆ ಖರ್ಗೆ ಸಾಹೇಬ್ರನ್ನ ಕುಂಡ್ರಿಸ್ಯಾರ. ಪಾಪ ದೊಡ್ಡ ಅನ್ಯಾಯ ಆಗಿದೆ. ಖರೆ ಹೆಂಗೆ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿತ್ತು. ಇವರು ಏನು ಮಾಡಿದ್ರಂದ್ರೆ, ಇವರ ತಾಯಿಯನ್ನು ಇವ್ರ ಕಾಕನ್ನ ಯಾರು ಹೊಡೆದಿದ್ರಲ್ಲ ಸಾಬ್ರು ರಜಾಕರು, ಅವ್ರನ್ನ ಜೈ ಅನ್ಕೋತ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಹೊಂಟಾರ. ಸ್ವಲ್ಪ ಅಂಬೇಡ್ಕರ್ ಹಿಂದಕ್ಕೆ ಏನು ಹೇಳ್ಯಾರ ಇತಿಹಾಸ ತೆಗೆದು ನೋಡಲಿ. ಇಸ್ಲಾಂ ಎಂದು ಮತ್ತೊಂದು ಧರ್ಮದವ್ರನ್ನ ಸಹೋದರತ್ ನೋಡೋದಿಲ್ಲ, ಯಾರು ಅಂಬೇಡ್ಕರ್ ಹೇಳ್ಯಾರ. ಹೀಗಾಗಿ ಈಗ ಖರ್ಗೆಯವ್ರಿಗೆ ಅಂಬೇಡ್ಕರ್ ವಾದಿಗಳಲ್ಲ, ಅವರು ನಕಲಿ ಗಾಂಧಿಗಳ ವಾದಿಗಳಾಗಿದ್ದರೆ ಅವ್ರಿಗೆ ಈ ದುರಂತ ಆಗಿದೆ.